ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಮನೆಯ ಅಂಗಳದ್ದು ಸಿಮೆಂಟ್ ಎಲ್ಲ ಸ್ವಲ್ಪ ಎದ್ದು ಹೋಗಿದೆ. ಹಾಗಾಗಿ ಫುಲ್ ಅಂಗಳಕ್ಕೆಲ್ಲ ಸಿಮೆಂಟ್ ಹಾಕಲಿಕ್ಕೆ ಆಗೋದಿಲ್ಲ ಈಗ. ಅಂದರೆ ಸ್ವಲ್ಪ ಇಂಟರ್ಲಾಕ್ ಅಥವಾ ಬೇರೆ ಪ್ಲ್ಯಾನ್ ಇದೆ. ಅಂದರೆ ಅಂಗಳದ್ದು ಹಾಕಿದರೆ ಎಲ್ಲ ಒಟ್ಟಿಗೆ ಹಾಕುವ ಅಂತ. ಇದು ಮೊದಲಂದರೆ ಸ್ವಲ್ಪ ಸ್ವಲ್ಪ ಪ್ಯಾಚ್ ವರ್ಕ್ಸ್ ಥರ, ಅಂದರೆ ನಮ್ಮ ತಂದೆ ಮತ್ತು ಅಣ್ಣನೇ ಸೇರಿ ಮಾಡಿರೋದು. ತುಂಬ ಕಡೆ ಹೋಗಿತ್ತು, ಅದು ಬಿಟ್ಟರೆ ಎಲ್ಲ ಫುಲ್ ಅಂಗಳ ಎದ್ದು ಹೋಗ್ತದಂತ ಹೇಳಿ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ದೇವೆ ಈಗ. ಅಂದರೆ ಎದ್ದು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಸಣ್ಣಗೆ ಎದ್ದು ಹೋದರೂ ಈ ಥರ ನೋಡಿ, ಸ್ವಲ್ಪ ಸ್ವಲ್ಪ ಎದ್ದು ಹೋದ್ರು ಮತ್ತು ಅದೇ ದೊಡ್ಡದಾಗ್ತಾ ಹೋಗ್ತದೆ. ಇದು ಅಂಗಳ ದೊಡ್ಡದಿರುವ ಕಾರಣದಿಂದ ಒಟ್ಟಿಗೆ ನಮಗೆ ಮಾಡಲಿಕ್ಕೆ ಕಷ್ಟ ಆಗಿತ್ತು. ಹಾಗೆ ಅಪ್ಪ ಸ್ವಲ್ಪ ಸ್ವಲ್ಪ ಪಾರ್ಟಿಷನ್ ಮಾಡಿ ಕೆಲಸ ಮಾಡಿದರು ಮೊದಲಿಗೆ. ಈ ಸರ್ತಿ ಎಲ್ಲ ಅಣ್ಣ ಮಾಡಿದ್ದು ಪ್ಯಾಚ್ ವರ್ಕ್ಸ್ ಎಲ್ಲ. ನೋಡಬೇಕಂದ್ರೆ ನೆಕ್ಸ್ಟ್ ಈಗ ತೆಗೆದು ಫುಲ್ಲು ಒಟ್ಟಿಗೆ ಮಾಡೋದಾದರೆ ಸ್ಟ್ರಾಂಗ್ ಆಗ್ತದಲ್ಲ. ಹಾಗೆ ಈಗ ಸದ್ಯಕ್ಕೆ ಎಷ್ಟು ಬೇಕು ಹೋದಲ್ಲಿ ಅಲ್ಲೇ ಪ್ಯಾಚ್ ವರ್ಕ್ಸ್ ಮಾಡಿದ್ದೇವೆ. ಇವತ್ತು ಸಂಜೆ ನಳ್ಳದಲ್ಲಿ ನೀರು ಬಂದಿದೆ. ಸ್ವಲ್ಪ ಗಾರ್ಡನ್ ಅಂದರೆ ಫ್ರಂಟ್ ಗಾರ್ಡನ್ಗೆಲ್ಲ ಲೈಟಾಗಿ ನೀರು ಬಿಟ್ವಿ. ಸಣ್ಣ ಕೊಡಪನದಲ್ಲಿ ನೀರು ಹಿಡಿದು ಸ್ವಲ್ಪ ಹಾಕ್ತಾ ಇದ್ದೇವೆ. ತುಂಬ ಸಪೂರ ಬರ್ತದೆ, ಅಂದರೆ ನಿಧಾನಕ್ಕೆ ಬರ್ತದೆ ನೀರು, ಅದಕ್ಕೆ ಕೊಡಪನದಲ್ಲಿ ಹಿಡಿದು ಹಾಕ್ತಾ ಇದ್ದೇವೆ. ಇದೆಲ್ಲ ಸ್ವಲ್ಪ ಅಂದರೆ ಯೂಸ್ ಮಾಡ್ತೇವೆ ನಾವು ನೀರು ಪಾತ್ರೆ ತೊಳಿಲಿಕ್ಕೆ. ಇದು ಶೋ ಪ್ಲ್ಯಾಂಟ್, ಅಂದರೆ ರೌಂಡ್ ಶೇಪಾಗಿ ಗೇಟಿಗೆಲ್ಲ ಬಿಡ್ಬೋದು. ಹಾಗಾಗಿ ಇದನ್ನು ಸಣ್ಣ ಕೋಲಿಗೆ ಕಟ್ಟಿದ್ವಿ. ಈಗ ಗಿಡ ನೋಡಿ ದೊಡ್ಡದಾಗಿದೆ, ಅದಕ್ಕೆ ಇದು ಒಂದು ಸೀಮೆಕೋಲಿದೊಂದು ಕೋಲಿತ್ತು, ಅದನ್ನು ಕಟ್ಟಿ ಈಗ ಒಟ್ಟಿಗೆ ಕಟ್ಟಬೇಕು. ಇದು ಒಂದು ಹಗ್ಗ ಆಯಿತು, ಹೀಗೆ ಇದನ್ನು ಹೀಗೆ ಒಟ್ಟಿಗೆ ಕಟ್ಟಬೇಕು. ಇದೊಂದು ಸ್ಟೂಲ್, ಅದು ಪೆಟ್ರದವರಿದ್ದು ಇದು ಜ್ಯೂಸ್ ಇದ್ದು. ಆ್ಯಕ್ಚುಲಿ ಅದಕ್ಕೆ 4 ಕಂಬ ಥರ ಹಾಕಿ ಅನ್ನ ಸ್ಟೂಲ್ ಮಾಡಿದ್ದಾರೆ, ಅಂದರೆ ಹೊರಗಡೆ ಔಟ್ಸೈಡ್ ಎಲ್ಲ ಕೂತ್ಕೊಳ್ಳಿಕ್ಕೆ ಆಗ್ತದೆ. ನೀರು ಹಿಡಿದು ಒಳಗೆ ತಗೊಂಡೋಗಿ ಯೂಸ್ ಮಾಡ್ತೇವೆ. ಹಾಗೆ ಫ್ರೆಂಡ್ಸ್, ಇದು ಲಾಸ್ಟ್ ಟೈಮ್ ಇದು ಗುಲಾಬಿದ್ದೆಲ್ಲ ಪಾಟ್ ಇದೆ ನೋಡಿ, ಎಲ್ಲ ಸ್ವಲ್ಪ ಬಾಡಿ ಹೋಗಿದೆ. ಹಾಗೆ ಬಾಡಿ ಹೋಗಿದೆ ಅಂತ ಹೇಳಿದರೆ ಅಡ್ಡಾದಿಡ್ಡಿ ಒಟ್ಟಾರೆಯಾಗಿ ಬೆಳೆದು ಹೋಗಿದೆ, ಹೂವೇ ಆಗ್ತಾ ಇಲ್ಲ. ಈಗ ನೋಡ್ಬೋದು, ನಿಮಗೆ ಕಾಣಿಸ್ತಾ ಇರ್ಬೋದು ಹೀಗೆ. ಅದಕ್ಕೆ ಎಲ್ಲ ಕಟ್ ಮಾಡ್ತೇನೆ ಈಗ. ಇದು ಮನೆಯಲ್ಲೇ ಆಗಿರುವಂಥದ್ದು ಕಾಕಡ ಹೂ ತುಂಬ ಉಂಟು. ನಾನಂದರೆ ಇವತ್ತು ಶುಕ್ರವಾರ ಸ್ವಲ್ಪ ಅಂತ ಹೇಳಿ ಪೂಜೆಗೆ ತೆಗಿತೇನೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸತಾಗಿ ನೋಡುತ್ತಿರುವವರು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಪ್ಪದೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.